ಇವತ್ತು ದೇಶಾದ್ಯಂತ ತಾವೆಲ್ಲರೂ ಗಮನಿಸಿರ್ಬೋದು, ಮಾಧ್ಯಮಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಮಹಿಳಾ ಮೀಸಲಾತಿಯನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ ಅಂತಕ್ಕಂಥ ಹುನ್ನಾರವನ್ನು ನಮ್ಮ BJP ಪಕ್ಷ ಇವತ್ತು ಅದನ್ನು ಎಲ್ಲ ಕಡೆಗೂ ಕೂಡ ಕಾಂಗ್ರೆಸ್ ಏನಪ್ಪ ಅಂತಂದರೆ ಮಹಿಳಾ ವಿರೋಧಿ ಅಂತಕ್ಕಂಥದ್ದನ್ನ ವ್ಯಾಪಕವಾಗಿ ಹರಡೋಂಥ ಒಂದು ಪ್ರಯತ್ನ. ಅದಕ್ಕೆ ಇವತ್ತು ನಾವು ಸ್ಪಷ್ಟೀಕರಣ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ತಮ್ಮ ಒಂದು ಮಾಧ್ಯಮಗಳ ಮೂಲಕ ನಮ್ಮ ಜನರಿಗೆ ತಿಳಿಯಪಡಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ DK ಶಿವಕುಮಾರ್ ಸಾಹೇಬ್ರ ಒಂದು ನಿರ್ದೇಶನದಂತೆ ನಾವು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಪ್ರೆಸ್ ಮೀಟನ್ನು ಕರೆದು ಎಲ್ಲ ಕಡೆಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಾಗಿಂದ ಕೂಡ ನಾವು ಮಹಿಳಾ ಪರವಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ನಾವು ನಿರಂತರವಾಗಿ ಮಾಡ್ಕೊತ ಬಂದಿದ್ವಿ. ಇದೇ ತಿಂಗಳು 16, 17, 18ರಂದು ನಮ್ಮ ಲೋಕಸಭೆಯಲ್ಲಿ ವಿಶೇಷ ಅಧಿವೇಶನವನ್ನು ಕರೆದು ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಬಗ್ಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನ ಹಂಚಿಕೆ ಬಗ್ಗೆ ಕಾನೂನು ತಿದ್ದುಪಡಿ ಮಾಡ್ತೀವಿ ಅಂತೇಳಿ ಅವರು ವಿಶೇಷ ಅಧಿವೇಶನ ಕರೆದರು. ವಿಶೇಷ ಅಧಿವೇಶನದಲ್ಲಿ ಈ ಕ್ಷೇತ್ರ ಪುನರ್ವಿಂಗಡಣೆ ಜೊತೆಗೆ ಮಹಿಳಾ ಮೀಸಲಾತಿಯನ್ನು ಕೂಡ ಜೋಡಿಸಿ ಇದನ್ನ ಬಿಲ್ ಪಾಸ್ ಮಾಡಕ್ ಹೋದ್ರು. ಅದನ್ನ ನಮ್ಮ ಪ್ರಮುಖವಾಗಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಏನಿದಾವೆ ಅಲ್ಲಿ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ವಿರೋಧಿಸಿದಾಗ ಅವರ ವಿರುದ್ಧ ಮತವನ್ನು ಹಾಕಿದಾಗ ಈ ಬಿಲ್ ಬಿದ್ದೋಗುತ್ತೆ. ಈ ಬಿಲ್ ಬಿದ್ದೋಗಿದ ತಕ್ಷಣನೇ ಅವ್ರಿಗೆ ಒಂಥರ ಭ್ರಮ ನಿರಸನ ಆಗೋಗ್ತೈತಿ. ಅವ್ರು ಏನೇನೋ ತುಂಬಾ ಆಲೋಚನೆಗಳು ಮಾಡಿ ತುಂಬಾ ದೂರಾಲೋಚನೆ ಮಾಡಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದು. ತರಾತುರಿಯಲ್ಲಿ ಅವರು ಈ ಅಧಿವೇಶನವನ್ನು ಕಡೆಯತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅವರು 2003ರಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಲನ್ನು 2004ರ ಸಾರ್ವತ್ರಿಕ ಚುನಾವಣೆಯಲ್ಲೇ ಇದನ್ನ ಅವರು ಅನುಷ್ಠಾನಗೊಳಿಸಬೇಕಾಗಿತ್ತು. ಆದ್ರೆ ಇಷ್ಟು ದಿನಗಳ ಕಾಲ 2023ರಲ್ಲಿ ಇಷ್ಟು ತರಾತುರಿ 23ರಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಲನ್ನು 24ರಲ್ಲೇ ಅವರು ಅನುಷ್ಠಾನ ಮಾಡ್ಬೋದಾಗಿತ್ತು ಎಲ್ಲ ಕಡೆಗೂ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಎಲ್ಲ ಸಾರ್ವತ್ರಿಕ ಚುನಾವಣೆಗಳು ನಡೀತಾ ಇದೆ, ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ನಮ್ಮ ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಇದನ್ನು ತರಾತುರಿಯಲ್ಲಿ ಮಾಡೋದಕ್ಕೆ ಹೊಂಟಿದ್ರು. ಇದನ್ನ ನಾವೆಲ್ಲರೂ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದೇವೆ. ನಾವು ಯಾವತ್ತೂ ಈ ಮಹಿಳಾ ಮೀಸಲಾತಿ ವಿರೋಧವಾಗಿ ನಾವಿಲ್ಲ. ನಾವು ಮೊದಲಿಂದ ಕೂಡ ಮಹಿಳಾ ಮೀಸಲಾತಿ ಬಗ್ಗೆನೇ ಮಾತಾಡ್ಕೊಂಡು ಬಂದಿರೋದು. ಅದನ್ನು ಅನುಷ್ಠಾನಕ್ಕೆ ತಂದಿರ್ತಕ್ಕಂಥ ಪಕ್ಷ ಯಾವುದಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ತಾವೆಲ್ಲರೂ ಗಮನಿಸಿರ್ಬೋದು, ನಮ್ಮ ದಿವಂಗತ ಪ್ರಧಾನಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಮಹಿಳೆಯರಿಗೆ 50% ಅದು ಗ್ರಾಮೀಣ ಭಾಗದಿಂದ ಬಂದಂಥ ಮಹಿಳೆಯರು ಕೂಡ ರಾಜಕೀಯವಾಗಿ ಅವರು ಸ್ಥಾನಮಾನವನ್ನು ಪಡಿಬೇಕು, ರಾಜಕೀಯವಾಗಿ ಅವರು ಬೆಳಿಬೇಕಂತಕ್ಕಂಥ ದೃಷ್ಟಿಯಲ್ಲಿ ಅವರು ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಪಂಚಾಯತ್ ರಾಜಲ್ಲಿ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 50% ಮೀಸಲಾತಿಯನ್ನು ಕೊಟ್ಟರು. ಇವತ್ತು 15 ಲಕ್ಷ ಮಹಿಳೆಯರು ಇವತ್ತು ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸ್ತೀನಿ. ಹಾಗೇನೆ 28/1/26ರಿಂದ 22/4/26ವರೆಗೆ ಒಂದು ತಿಂಗಳ ಕಾಲ ಲೋಕಸಭೆಯಲ್ಲಿ ಅಧಿವೇಶನ ನಡೀತು. ಈ ಅಧಿವೇಶನ ಸಂದರ್ಭದಲ್ಲಿ ಯಾಕೆ ಈ ಮಹಿಳಾ ಮೀಸಲಾತಿ ಬಗ್ಗೆ ಅವ್ರು ಚರ್ಚೆ ಮಾಡಲಿಲ್ಲ? ಅವಾಗ ಮಾಡ್ಬೋದಾಗಿತ್ತಲ್ಲ. ಒಂದು ತಿಂಗಳ ಕಾಲ ನಡೆದಂಥ ಈ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ನಾಯಕರು ಇದ್ರು, ಅವಾಗ ಯಾಕೆ ಇದನ್ನ ಮಾಡಲಿಲ್ಲ? ಅದಾದ ನಂತರ ಈ 3 ದಿನಗಳ ವಿಶೇಷ ಅಧಿವೇಶನ ಕರೆದು, ಅಂದರೆ ನಮ್ಮ ನಾಯಕರೆಲ್ಲರೂ ಕೂಡ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರೆಲ್ಲರೂ ಅಲ್ಲಿ ಮಗ್ನರಾಗಿರ್ಬೇಕಾದ್ರೆ 2/3 ಇದು ಅನುಪಾತದ ಇದರಲ್ಲಿ ಬೇಗ ತರಾತುರಿಯಲ್ಲಿ ನಾವೆಲ್ಲರೂ ಇದನ್ನ ಪಾಸ್ ಮಾಡಿಬಿಡ್ಬೋದು ಅಂತಕ್ಕಂಥ ಒಂದು ದುರಾಲೋಚನೆಯಿಂದ ಇದನ್ನು ಮಾಡಿದ್ರು. ಆದರೂ ಕೂಡ ನಮ್ಮೆಲ್ಲ ನಾಯಕರು ಕೂಡ ಇವತ್ತು ಜಾಗೃತರಾಗಿ ಈ ಬಿಲ್ ಪಾಸ್ಗೆ ನಾವೆಲ್ಲರೂ ವಿರೋಧ ವ್ಯಕ್ತಪಡಿಸಿದ್ದೀವಿ. ಮತ್ತು ಈ ಕ್ಷೇತ್ರ ಮರುವಿಂಗಡಣೆ ಜೊತೆಗೆ ಯಾಕೆ ಇದು ಮಹಿಳಾ ಮೀಸಲಾತಿಯನ್ನು ಮಾಡಬೇಕಾಗಿತ್ತು ಅನ್ನೋದು ನಮ್ಮದು ದೊಡ್ಡ ಪ್ರಶ್ನೆ. ಯಾಕಂದರೆ ಕ್ಷೇತ್ರ ವಿಂಗಡಣೆ ಅಂತಂದರೆ
ಸುಮಾರು ಹೆಚ್ಚು ಸ್ಥಾನಗಳನ್ನ ನಾವು ಬರೀ ಉತ್ತರ ಭಾರತದವರೇ ತಗೊಳ್ತಾರೆ. ಯಾಕಂದ್ರೆ ಅಲ್ಲಿನ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಜನಸಂಖ್ಯಾ ನಿಯಂತ್ರಣವನ್ನು ನಾವು ಇಲ್ಲಿ ಮಾಡಿಕೊಂಡು ಈಗ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಮತ್ತು ಕರ್ನಾಟಕದಿಂದ ನಾವು ಹೆಚ್ಚಾಗಿ ನಾವು ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ಟತಕ್ಕಂಥದ್ದು ಮತ್ತು ನಾವೆಲ್ಲ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿಕೊಂಡ್ರು ಕೂಡ ಇಲ್ಲಿ ದಕ್ಷಿಣ ಭಾಗದಲ್ಲಿ ಸ್ಥಳೀಯವಾಗಿ ನಮ್ಮ ಪ್ರಾದೇಶಿಕ ಪಕ್ಷಗಳ ಒಂದು ಇದು ಕಂಟ್ರೋಲ್ ಜಾಸ್ತಿ ಇರ್ತಕ್ಕಂಥದ್ದು ಇಲ್ಲಿ ಪಕ್ಷಗಳಲ್ಲಿ. ಅವರಿಗೆ ಏನಾಯ್ತಂದ್ರೆ ಅಲ್ಲಿ ಮೇಲೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅಂತ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ನಮ್ಮ ಸೀಟ್ ಜಾಸ್ತಿ ಆಗಿ ಹೋಗ್ಬಿಟ್ರೆ ನಾವು ಇವರ ಒಂದು ಒಪ್ಪಿಗೆ ಯಾವುದೇ ಒಂದು ವಿಧೇಯಕ ಮಂಡನೆ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಪಡೆಯೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಅವರಿಗೆ ಸಾಕಷ್ಟು ಮೆಜಾರಿಟಿ ಸಿಕ್ಕೋಗ್ಬಿಡ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನ 2014ರಲ್ಲಿ ಬಿಜೆಪಿ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂತು. ಆದ್ರೆ ಅವತ್ತು ಮಹಿಳಾ ಮೀಸಲಾತಿಯನ್ನು ಅವ್ರು ಮರ್ತು ಬಿಟ್ರು. ಅವತ್ತೇ ಅವ್ರು ಯಾಕೆ ನೆನಪು ಮಾಡ್ಕೊಂಡಿಲ್ಲ? ಇವತ್ತು ಸಂಪೂರ್ಣ ಬಹುಮತವನ್ನು ಪಡೆದಂತವ್ರು ನಾವು ಮಹಿಳೆಯರನ್ನ ಪೂಜ್ಯ ಭಾವನೆಯಿಂದ ನೋಡಬೇಕು, ನಮ್ಮ ದೇಶದ ಮಹಿಳೆಯರನ್ನ ಗೌರವ ಕೊಡ್ಬೇಕಂತ ಹೇಳ್ತಕ್ಕಂಥ ಪಾರ್ಟಿ ಯಾಕೆ ಅವತ್ತು ಮಹಿಳಾ ಮೀಸಲಾತಿಯನ್ನು ಮರ್ತೋಯ್ತು? ಈಗ 2017ರಲ್ಲಿ ನಮ್ಮ ಇದು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮೋದಿ ಅವರಿಗೆ ಪತ್ರ ಬರೀತಾರೆ, ನಿಮಗೆ ಸಹಮತ ಇದೆ, ಈ ಮಹಿಳಾ ಮೀಸಲಾತಿಗೆ ನಮ್ಮ ಸಹಮತಿ ಇದೆ, ನಾವು ಕೂಡ ಬೆಂಬಲ ನೀಡ್ತೀವಿ, ತಕ್ಷಣ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸಿ ಲೋಕಸಭೆಯಲ್ಲಿ ಪಾಸ್ ಮಾಡಿ ಅಂತೇಳಿ ಕೂಡ ಅವರು ಒಂದು ಪತ್ರವನ್ನು ಬರೀತಾರೆ ಮತ್ತು ಒತ್ತಾಯ ಕೂಡ ಮಾಡ್ತಾರೆ. ಆದರೂ 10 ವರ್ಷಗಳ ಕಾಲ ಬಿಜೆಪಿ ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ. ಯಾಕೆ ಎತ್ತೋದಿಲ್ಲ ಅಂದ್ರೆ ಅವರಿಗೆ ಮಹಿಳೆಯರ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಆಮೇಲೆ ಈಗ ಇದ್ದಕ್ಕಿದ್ದಂಗೆ ಯಾಕೆ ಅವ್ರಿಗೆ ಮಹಿಳೆಯರ ಬಗ್ಗೆ ಇಂಥ ಒಂದು ಕಾಳಜಿ ಬಂದ್ಬಿಡ್ತು ಅಂತಂದ್ರೆ ಯಾಕೆ ಜಾರಿ ಮಾಡ್ತಾ ಇಲ್ಲ, ಮತ್ತೆ ಈ ಡಿಲಿಮಿಟೇಷನ್ಗೆ ಯಾಕೆ ಇದನ್ನ ಲಿಂಕ್ ಮಾಡಿದ್ರಿ ಅಂತಕ್ಕಂಥದ್ದು ನಮ್ದು ಒಂದು ಪ್ರಶ್ನೆ. ರಾಜಕೀಯ ಶಕ್ತಿಯನ್ನು ಕುಗ್ಗಿಸ್ತಕ್ಕಂಥದ್ದು ಇದರ ಹಿಂದೆ ಇರ್ತಕ್ಕಂಥ ದೊಡ್ಡ ಒಂದು ಹುನ್ನಾರ ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೀನಿ. ಕ್ಷೇತ್ರ ಮರು ವಿಂಗಡಣೆ ಷರತ್ತನ್ನು ಈ ಮಸೂದೆಯಲ್ಲಿ ಯಾಕೆ ಸೇರಿಸಿದ್ರಿ? ಈಗ ಮಹಿಳಾ ಮೀಸಲಾತಿನೇ ಬೇರೆ, ಕ್ಷೇತ್ರ ಮರು ವಿಂಗಡಣೆನೇ ಬೇರೆ ಅಂತೇಳಿ ನೀವು ಯಾಕೆ ಅವತ್ತು ಮಾತಾಡಲಿಲ್ಲ? ಇವತ್ತು ಮೀಸಲಾತಿ ಪರವಾಗಿದ್ದೇವೆ ಮತ್ತು ಯಾವುದೇ ಷರತ್ತುಗಳಿಲ್ಲದೆ ನಾವೆಲ್ಲರೂ ಇದನ್ನ ಒಪ್ಪಿದ್ದೀವಿ. ಮತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗಬಾರ್ದು ಮತ್ತು ಎಲ್ಲ ಮಹಿಳೆಯರು ಕೂಡ 33% ನೀವು ಜಾರಿ ಮಾಡಿ ಅಂತೇಳಿ ನಾವು ಯಾವಾಗಲೂ ಹೇಳ್ತಾ ಬಂದಿದ್ವಿ. ನಮ್ಮ ಪಕ್ಷ ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತಾ ಬಂದಿದ್ದೀವಿ. ಈಗ ಕಾಂಗ್ರೆಸ್ ಪಕ್ಷ ತಾನು ಇಷ್ಟು ವರ್ಷ ಮಾಡಿದಂಥ ತಪ್ಪುಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಈಗ ದಿಢೀರನೆ ಈ ಒಂದು ನಿರ್ಧಾರವನ್ನು ತಗೊಂಡಿದೆ ಅಂತೇಳಿ ನಾವು ಇವತ್ತು ಈ ಪ್ರೆಸ್ ಮೀಟ್ನಲ್ಲಿ ಬಿಜೆಪಿಯವರು ಈಗ ನಾವು ಆರೋಪ ಮಾಡ್ತಾ ಇದ್ದೀವಿ. ಈಗ ಅವರು ಅದಕ್ಕೆ ಸ್ಪಷ್ಟ ಉತ್ತರ ಕೊಡ್ಬೇಕಲ್ಲ, ನಮ್ಗೆ ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಆಮೇಲೆ ಇವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಇಲ್ಲ ಇವರು ಮಹಿಳಾ ವಿರೋಧಿ ಅಂತಂದೇಳಿ. ಹಂಗಾದ್ರೆ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣನೇ ನಾವು ಮಹಿಳೆಯರಿಗೆ ಉಪಯೋಗ ಆಗ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ವಿ, ಅವನ್ನು ಜಾರಿಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಮಾಧ್ಯಮಗಳಲ್ಲಿ ಗಮನಿಸ್ತಿರ್ಬೋದು, ಎಲ್ಲ ಕಡೆ ಕೂಡ ಮಹಿಳೆಯರು ಇವತ್ತು ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನು ಮುಂದೆ ಚರ್ಚೆ ಮಾಡೋಣಂತೆ, ಈ ಸಾಧಕ ಬಾಧಕಗಳ ಬಗ್ಗೆ ಮುಂದೆ ಚರ್ಚೆ ಮಾಡೋಣಂತೆ. ಇವತ್ತು ನೀವೆಲ್ಲರೂ ಮಾಧ್ಯಮಗಳ ಮೂಲಕ ನೀವೇ ಪ್ರಸಾರ ಮಾಡ್ತಾ ಇದ್ರಿ, ಎಲ್ಲೋ ಒಂದು ಕಡೆಗೆ ಒಬ್ಬ ಹೆಣ್ಮಗಳು ತನ್ನ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಶಾಪ್ ತೆಗಿತಾಳೆ, ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ ತೆಗಿತಾಳೆ. ಇವತ್ತು ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಂಥ ಒಂದು ಮಗು, ಅವ್ರ ತಾಯಿ ಗೃಹಲಕ್ಷ್ಮಿ ಒಂದು ಯೋಜನೆಯಿಂದ ಕೂಡಿಟ್ಟು ಆ ಮಗಳನ್ನ ಓದಿಸಿರ್ತಕ್ಕಂಥದ್ದು, ಈ ಥರದ್ದೆಲ್ಲ ಮತ್ತೆ ನಮ್ಮ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ಮೊದಲಿಂದ ಕೂಡ ಮಾಡ್ತಾ ಬಂದಿದೆ. ಇವತ್ತು ನಮ್ಮ ವಿರೋಧ ಪಕ್ಷವಾದಂಥ ಬಿಜೆಪಿ ನಾವು ಈ ಮಸೂದೆಯನ್ನು ಮಂಡಿಸ್ತಕ್ಕಂಥ ವಿಚಾರದಲ್ಲಿ ನಮಗೆ ಯಾರು ಸಹಮತವನ್ನು ಕೊಟ್ಟಿಲ್ಲ. ಮುಖ್ಯವಾಗಿ ಕಾಂಗ್ರೆಸ್ ಇದನ್ನ ವಿರೋಧ ಪಡಿಸ್ತಾ ಇದೆ ಅಂತಂದೇಳಿ ಹೇಳ್ತಾ ಇದೆ. ನಾವು ಯಾವುದೇ ರೀತಿಯಾದ ಈ ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ, ನಾವೆಲ್ಲರೂ ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ಈ ಡಿಲಿಮಿಟೇಷನ್ ಜೊತೆಗೆ ಅವ್ರು ಮಾಡ್ತಕ್ಕಂಥದ್ದನ್ನ ನಾವು ವಿರೋಧಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ನಮ್ಮದು ಯಾಕೆ ಇದಕ್ಕೆ ವಿರೋಧ ಅಂತಂದರೆ, ಈ ಮಸೂದೆಗಳು 2011ರ ಜನಗಣತಿಯ ಆಧಾರದ ಮೇಲೆ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇದನ್ನ ವಿರೋಧ ಮಾಡ್ತಿದ್ವಿ. ಹಾಗೆ ಈ ಡಿಲಿಮಿಟೇಷನ್ ಮೂಲಕ ನಮ್ಮ ರಾಜ್ಯಗಳಿಗೆ ಸ್ಥಾನಗಳು ಕಡಿಮೆ ಆಗ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ, ಯಾಕಂದರೆ ನಾವು ಜನಸಂಖ್ಯಾ ನಿಯಂತ್ರಣವನ್ನು ಇಲ್ಲಿ ಮಾಡಿರೋ ಕಾರಣದಿಂದ ನಮಗೆ ಇಲ್ಲಿ ಸ್ಥಾನಗಳು ಕಡಿಮೆ ಆಗ್ತವೆ ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಮತ್ತು ಉತ್ತರ ಭಾರತದ ಪ್ರಾಬಲ್ಯ ಜಾಸ್ತಿ ಆಗ್ತೈತಿ,
ಮತ್ತು ನಮ್ಮ ಕರ್ನಾಟಕದ ಒಂದು ರಾಜ್ಯದ ಹಿತಾಸಕ್ತಿಯನ್ನು ನಾವು ಗಮನದಲ್ಲಿಟ್ಕೊಂಡು ಇದನ್ನು ವಿರೋಧ ಮಾಡ್ತೀವಿ ಹೊರತು ನಮ್ಮ ವೈಯಕ್ತಿಕವಾದಂಥ ಯಾವುದೇ ರೀತಿಯಾದ ವಿರೋಧ ಇಲ್ಲ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ. ಇವತ್ತು ನಮ್ಮನ್ನು ಮಹಿಳಾ ವಿರೋಧಿ ಅಂತ ಕರೀತಾರೆ. ಮಹಿಳೆಯರನ್ನ ಧ್ವನಿಯನ್ನು ಸಂಸತ್ನವರೆಗೂ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ಮೊದಲಿಂದ ಅದು ಬರೀ ಬಾಯಿ ಮಾತಿನಿಂದ ಹೇಳಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತಂದಿದೆ ಅಂತೇಳಿ, ನನ್ನ ಪಕ್ಷ ಕಾರ್ಯರೂಪಕ್ಕೆ ತಂದಿದೆ ಅಂತೇಳಿ ನಾನು ತುಂಬ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಇದು ಯಾರೋ ನಮಗೆ ದಾನವಾಗಿ ಕೊಡ್ತಕ್ಕಂಥದ್ದಲ್ಲ ಮಹಿಳಾ ಮೀಸಲಾತಿ, ಅದು ನಮ್ಮ ಹಕ್ಕು, ನಮ್ಮೆಲ್ಲರ ಮಹಿಳೆಯರ ಹಕ್ಕು. ಅದನ್ನು ನಾವು ಗಟ್ಟಿಯಾಗಿ ನಾವು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ. ಯಾಕೆ ಇವತ್ತು ನೀವು ಇದನ್ನು ಬೇರೆ ಬೇರೆ ರೂಪದಲ್ಲಿ ತೀರ್ಚೋಂಥ ಕೆಲಸ ಮಾಡ್ತಿದ್ರಿ, ಆಮೇಲೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ಅಂತೇಳಿ ನಾವು ಇವತ್ತೆಲ್ಲ ಮಹಿಳೆಯರು, ನಮ್ಮ ಎಲ್ಲ ಸಹೋದರರು ಸೇರಿ ಎಲ್ಲರೂ ಒಕ್ಕರಲಿಂದ ನಾವು ಇದನ್ನು ಸ್ವಾಗತ ಮಾಡ್ತೀವಿ. ಮತ್ತು ಈ ಅವರ ನೀತಿ ಏನಿದೆ, ದ್ವಂದ್ವ ನೀತಿ ಏನಿದೆ, ಅದನ್ನು ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಅಷ್ಟೇ. ಈ ಸಭೆಯ ಉದ್ದೇಶ ಕೆಪಿಸಿಸಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮ ಒಂದು ಜಿಲ್ಲೆಗೆ ಶ್ರೀಮತಿ ಅನ್ನಪೂರ್ಣ ಅವರನ್ನು ವೀಕ್ಷಕರನ್ನಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿ ಶ್ರೀಮತಿ ಆಶಾಲತಾ ಸೋಮಪ್ಪ ಅವರನ್ನು ಹಾಗೂ ಬಳ್ಳಾರಿ ನಗರ ಅಧ್ಯಕ್ಷರಾದ ಮಂಜುಳಾ ಅವರನ್ನು ವೀಕ್ಷಕರನ್ನಾಗಿ ನೇಮಕ ಮಾಡಿದ್ದಾರೆ. ಈ 33% ಬಗ್ಗೆ ನಿಮ್ಮ ಚರ್ಚೆ ಆಗ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಯಾಕೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಮಹಿಳಾ ಒಂದು ಈ ಮೀಸಲಾತಿಗೆ ಬುನಾದಿ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ. ಸನ್ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರಿದ್ದಾಗ, ಅವರು 2ನೇ ಸಾರ್ತಿ ಪ್ರಧಾನಮಂತ್ರಿ ಆದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹಾಗೂ ಅವರು ಸೇರಿಬಿಟ್ಟು ಈ ಬಿಲ್ಲನ್ನು ಮಂಡಿಸ್ತಾರೆ. ಇವತ್ತು ಏನು ಕೂಗು ಎಬ್ಸಿದಾರಲ್ಲ, ಅವತ್ತು ಅವರೇ ವಿರೋಧ ಮಾಡಿದ್ರು. ವಿರೋಧ ಮಾಡಿದಂಥವರು ಇವತ್ತು ಮತ್ತೆ ಅವ್ರ ಕೂಗನ್ನು ಎಬ್ಬಿಸಿ ಕಾಂಗ್ರೆಸ್ ಅವರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ಗೊತ್ತಾಗಬೇಕು. 2023 ಬಿಲ್ ಮಂಡಿಸಿದ್ರು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೋದಾಗಿತ್ತಲ್ಲ. 2ನೇ ಸಾರ್ತಿ ಯಾಕೆ ಮಂಡಿಸ್ಬೇಕಾಗಿತ್ತು ಅವರು? ಇದೇನಾಗ್ತಾ ಇದೆ ಅಂತಂದ್ರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದೆ, ನಮ್ಮನ್ನು ಯಾರು ನೋಡಿಲ್ಲ, ನೀವು ಕಣ್ಣು ಮುಚ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು. ಯಾಕೆ ಅಂತಂದ್ರೆ, ಮಹಿಳಾ ಮೀಸಲಾತಿ ಬಿಲ್ ಇವತ್ತಿಂದಲ್ಲ, ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿ ಅವರ ಒಂದು ಕನಸಿನ ಕೂಸು ಅದು. ಪಂಚಾಯಿತಿ ಲೆವೆಲಿಂದ 50% ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿದ್ದು ಅವರೇ. ಇವತ್ತು ಇಲ್ಲೇನು ಕೊಡ್ತಿದಾರಲ್ಲ, ನಗರಸಭಾ ಸದಸ್ಯರಾಗಲಿ, ಕಾರ್ಪೊರೇಷನ್ ಸದಸ್ಯರುಗಳಾಗಲಿ ಅಥವಾ ಶಾಸಕರಾಗಲಿ, ಇವರೆಲ್ಲರೂ ರಾಜೀವ್ ಗಾಂಧಿ ಅವರ ಕನಸಿನ ಕೂಸುಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳಾ ಕಾಂಗ್ರೆಸ್ ಅಂತ ಏನಾದರೂ ಇದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ನಿಜವಾಗ್ಲೂ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಬೇಕು ರಾಜಕೀಯ ರಂಗದಲ್ಲಿ ಅಂತ ಹೇಳ್ಬಿಟ್ಟು ಅವರು ಸ್ಥಾಪನೆ ಮಾಡಿದಂಥ ಮಹಿಳಾ ಕಾಂಗ್ರೆಸ್ ಇದು ಇವತ್ತು ಪಟಿಷ್ಠವಾಗಿದೆ. ನಿನ್ನೆ ಮೊನ್ನೆ ಬಂದಂತ ಈ ಪಕ್ಷದವರೆಲ್ಲ ನಾವೇನ್ ಮಾಡ್ತಾ ಇದೀವಿ ಅವನ್ನೆಲ್ಲ ಹೈಜಾಕ್ ಮಾಡ್ತಾ ಇದ್ದಾರೆ. ಹೊಸ ಬಾಟ್ಲು ಹಳೆ ಮದ್ಯ ಎಲ್ಲ ನಮ್ಮವೇ. ಪ್ರತಿ ಒಂದು ಕಾಂಗ್ರೆಸ್ ಮಾಡಿದಂತ ಕೆಲಸಗಳನ್ನ ಇವತ್ತು ಹೊಸದಾಗಿ ನಾವು ಮಾಡಿದೀವಿ ಅಂತ ಬಿಂಬಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಜನ ಸುಳ್ಳ ಅನ್ನೋದನ್ನ ಅವರೇ ಜನಗಳ ಮುಂದೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಸುಳ್ಳೇ ನಮ್ಮ ಮನೆ ದೇವರು, ಅಪಪ್ರಚಾರನೇ ನಮ್ಮ ಗುರುಗಳು ಅನ್ನೋಂಥ ಸ್ಥಿತಿಯಲ್ಲಿರೋಂಥವ್ರಿಗೆ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯ? ಸುಳ್ಳು ಯಾವತ್ತು ಎಷ್ಟೋ ದಿನ ನಿಲ್ಲಲ್ಲ, ಅದು ಬಹಳ ಸ್ಪೀಡಾಗಿ ಊರು ತಿರುಗಿದ್ರು ಕೊನೆಗೆ ನಿಜಕ್ಕೆ ಸ್ಥಾನ ಸಿಗುತ್ತೆ ಅಂತ ಹೇಳಿ ಗೊತ್ತಿದೆ. ಆ ಒಂದು ವಿಷಯ ಮಾತಾಡ್ಲಿಕ್ಕೆ ಶ್ರೀಮತಿ ಅನ್ನಪೂರ್ಣ ಅವರು ಕೆಪಿಸಿಸಿಯಿಂದ ನೇಮಕ ಆಗಿದ್ದಾರೆ ಶಾಸಕರಾಗಿ. ತಮ್ಮ ಅನಿಸಿಕೆಗಳು ಏನೇ ಇರಲಿ, ನಮ್ಮ ನಾಯಕರು ಅವರು ಏನೇ ನಿರ್ಣಯ ತಗೊಂಡ್ಲಿ ಅದಕ್ಕೆಲ್ಲ ನಾವು ಮಹಿಳೆಯರು ಬೆಂಬಲ ಇದೀವಿ ಅಂತ ಹೇಳ್ತಾ, ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.